ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು IT ಹುಡುಗರು ಯೂಟ್ಯೂಬ್ ಚಾನಲ್. ಫಂಡಮೆಂಟಲ್ ಸೀರೀಸ್ನ ನಮ್ಮ ಮುಂದಿನ ವಿಡಿಯೋ VPN. ಏನಿದೆ VPN ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತಂದರೆ ನೆಟ್ವರ್ಕ್ನ ವರ್ಚುವಲಿ ಅಂದರೆ ಫಿಸಿಕಲಿ ನಿಮಗೆ ಕಾಣಿಸೋದಿಲ್ಲ, ವರ್ಚುವಲಿ ಕನೆಕ್ಟ್ ಮಾಡ್ಕೊಳ್ತೀವಲ್ಲ ಆ ನೆಟ್ವರ್ಕ್ನ ಇದಕ್ಕೆ ನಾವು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀವಿ. ಅದರ ಡೆಫಿನಿಷನ್ ಅಂತ ನೋಡೋದಾದರೆ a virtual private network is a technology that creates a secure encrypted connection between your device and the internet. It hides your real IP address and encrypts your network traffic, make it difficult for hackers, ISP or government to track your online activities. ಬೇಸಿಕಲಿ ನೀವೇನು ಆ್ಯಕ್ಟಿವಿಟಿ ನಡೆಸ್ತಾ ಇರ್ತೀರ, ನೀವೇನು ಬ್ರೌಸ್ ಮಾಡ್ತಿರ್ತೀರ ಅದನ್ನು ಸೆಕ್ಯೂರ್ಡ್ ವೇಯಲ್ಲಿ ಒಂದು ಕನೆಕ್ಷನ್ನ ಬಿಲ್ಡ್ ಮಾಡಿಕೊಡುತ್ತಲ್ಲ ಅದನ್ನು ನಾವು VPN ಅಂತ ಕರಿತೀವಿ. ಓಕೆ, ಅದು ಏನು ಮಾಡುತ್ತೆ, ಆ ಕನೆಕ್ಟಿವಿಟಿನ ಎನ್ಕ್ರಿಪ್ಟ್ ಮಾಡುತ್ತೆ. ಯಾವುದೇ ಹ್ಯಾಕರ್ ಕೂಡ ನೀವು ಏನು ಟ್ರಾನ್ಸಾಕ್ಷನ್ ನಡೆಸ್ತಿದ್ದೀರ ಅಂತ ಅವರು ಅದನ್ನು ಐಡೆಂಟಿಫೈ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಮತ್ತು ಗೌರ್ಮೆಂಟ್ ಅವರು ಕೂಡ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಸೋರ್ಸ್ IP ಅಡ್ರೆಸ್ ಅಂತ ನೀವು ಎಲ್ಲಿಂದ ಕನೆಕ್ಟ್ ಆಗಿರ್ತೀರ ಆ IP ಅಡ್ರೆಸ್ದು ಯಾವುದೇ ರೀತಿಯ ಡೀಟೇಲ್ಸು ಕೂಡ ಯಾರಿಗೂ ಕೂಡ ಕಾಣಿಸೋಕ್ಕೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಈ ಸಿನಾರಿಯೋದಲ್ಲಿ ನೋಡೋದಾದರೆ ಓಕೆ, ಏನು ಮಾಡ್ತೀರಾ, ಇಲ್ಲೊಂದು VPN ಕ್ಲೈಂಟ್ ಅಂದರೆ ಇದು ನಿಮ್ಮ ಲ್ಯಾಪ್ಟಾಪ್ ಅಂದ್ಕೊಳ್ಳಿ, ಅದರಲ್ಲಿ ಒಂದು VPN ಕ್ಲೈಂಟ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. VPN ಕ್ಲೈಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಸಾಫ್ಟ್ವೇರ್ನ ಒಂದು ಸರ್ವಿಸ್ನ ಬೈ ಮಾಡಿದ್ದೀವಿ ಅಂದ್ಕೊಳ್ಳಿ, VPN ಸರ್ವಿಸ್ ಪ್ರೊವೈಡರ್ ಹತ್ರ. ಅವ್ರು ಬೈ ಮಾಡಿದಾಗ ಅವರು ನಿಮಗೆ ಒಂದು ಕ್ಲೈಂಟ್ ಸೆಟಪ್ ಕೊಡ್ತಾರೆ. ಅಂದರೆ ನೀವು ಸರ್ವರ್ಲಿ ಏನಿದೆ ಅದು ಕನೆಕ್ಟ್ ಆಗಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಕ್ಲೈಂಟ್ ಇರಬೇಕಲ್ವಾ, ಸೊ ಆ ಕ್ಲೈಂಟ್ ಸೆಟಪ್ನ ಕೊಡ್ತಾರೆ. ಆ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ನಿಮ್ಮ ಲ್ಯಾಪ್ಟಾಪಿಂದ ಆ ಡೆಸ್ಟಿನೇಷನ್ ಸರ್ವರ್ ಅಂದರೆ VPN ಸರ್ವರ್ ಇರುತ್ತಲ್ಲ ಅದನ್ನು ನೀವು ಸೆಕ್ಯೂರ್ ವೇಯಲ್ಲಿ ಒಂದು ಸೆಕ್ಯೂರ್ ಟನಲ್ ಮುಖಾಂತರ ನೀವು ಕನೆಕ್ಟ್ ಆಗ್ಬೋದು. ಸೆಕ್ಯೂರ್ ಟನಲ್ ಎಲ್ಲಿ ಬಿಲ್ಡ್ ಆಗುತ್ತೆ, ನಾವೇನು ಇಂಟರ್ನೆಟ್ ಅಂತ ಕರಿತೀವಲ್ವ ಅದರೊಳಗಡೆ ಬಿಲ್ಡ್ ಆಗುತ್ತೆ. ಸೆಕ್ಯೂರ್ ಟನಲ್ ಯಾಕೆ ಬಿಲ್ಡ್ ಆಗಬೇಕು, ಸೊ ಯಾಕೆ ಬಿಲ್ಡ್ ಆಗಬೇಕು ಅಂತಂದರೆ ಅದೊಂದು ಎನ್ಕ್ರಿಪ್ಷನ್ ಮುಖಾಂತರ, ಕೆಲವೊಂದು ಎನ್ಕ್ರಿಪ್ಷನ್ ಅಲ್ಗೋರಿದಮ್ ಇದೆ, ಅದ್ರ ಮುಖಾಂತರ ಆ ಸೆಕ್ಯೂರ್ ಟನಲ್ ಬಿಲ್ಡ್ ಆಗುತ್ತೆ. ಸೊ ಬಿಲ್ಡ್ ಆದಾಗ ಏನಾಗುತ್ತೆ, ಹ್ಯಾಕರ್ಗಳಾಗಿರಲಿ, ಯಾರಾದರೂ ನಿಮ್ಮ ನೀವೇನು ಆ್ಯಕ್ಟಿವಿಟಿ ಮಾಡ್ತಿದ್ದೀರ ಅಂತ ನೋಡಬೇಕು ಅಂತ ಪ್ರಯತ್ನ ಪಡ್ತಾರೆ ಅವರಾಗಿರ್ಬೋದು, ಅವ್ರು ಯಾರಿಗೂ ಕೂಡ ನೀವೇನು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರ ತಿಳಿಯೋದಿಲ್ಲ. ಓಕೆ, ಸೊ ಟ್ರಾಫಿಕ್ ಯಾವ ಥರ ಬಿಲ್ಡ್ ಆಗುತ್ತೆ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಾನು VPN ಕ್ಲೈಂಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಲ್ಯಾಪ್ಟಾಪಲ್ಲಲ್ವಾ. ಸೊ ಇದೇನು ಮಾಡುತ್ತೆ, ನಮ್ಮ ಮನೆಯಲ್ಲಿರೋ ಇಂಟರ್ನೆಟ್ಗೆ ಕನೆಕ್ಟ್ ಆಗುತ್ತೆ ಅದು. ಓಕೆ, ಒಂದು ನಿಮಿಷ. ಓಕೆ, ಮನೆಯಲ್ಲಿರೋ ಇಂಟರ್ನೆಟ್ಗೆ ಕ್ಲೈಂಟ್ನ ಕನೆಕ್ಟ್ ಮಾಡ್ಕೊಂಡು ನಾವು VPN ಕನೆಕ್ಟ್ ಆಗ್ತೀವಿ. VPN ಹೇಗೆ ಕನೆಕ್ಟ್ ಆಗುತ್ತೆ, ಕ್ಲೈಂಟ್ ಸೆಟಪ್ ಮುಖಾಂತರ. ಅಲ್ಲಿಂದ ಅದು ಇಂಟರ್ನೆಟ್ಗೆ ಹೋಗುತ್ತೆ. ಇಂಟರ್ನೆಟ್ಗೆ ಹೋಗ್ಬೇಕಾದ್ರೆ ನಾವು ಏನೇನು ಡೀಟೇಲ್ಸ್ನ ಟೈಪ್ ಮಾಡಿರ್ತೀವಿ ಅವೆಲ್ಲ ಎನ್ಕ್ರಿಪ್ಷನ್ ಆಗಿರುತ್ತೆ. ಎಕ್ಸಾಂಪಲ್ ಅಂತ ನೋಡೋದಾದರೆ ಈಗ ನಾವು ಯಾವುದೋ ಒಂದು ಬ್ಯಾಂಕಿಂಗ್ ಸರ್ವರ್, ನೆಟ್ ಬ್ಯಾಂಕಿಂಗ್ನ ಆಕ್ಸೆಸ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ. ನೀವು ಅವಾಗ ಏನು ಮಾಡ್ತೀರಾ, ಯೂಸರ್ ನೇಮು ಪಾಸ್ವರ್ಡೆಲ್ಲ ಹಾಕ್ತಿರ್ತಾರಲ್ವಾ. ಸೊ ಅವೆಲ್ಲ ಪ್ರತಿಯೊಂದು ಕೂಡ ಎನ್ಕ್ರಿಪ್ಷನ್ ಆಗಿರುತ್ತೆ. ಓಕೆ, ನೀವು ಡೈರೆಕ್ಟಾಗಿ ಜಸ್ಟ್ ಯಾವುದೇ VPN ಕನೆಕ್ಷನ್ ಇಲ್ಲದೇ ಡೈರೆಕ್ಟಾಗಿ ನೀವು ಇಂಟರ್ನೆಟ್ಟಲ್ಲಿ ಆಕ್ಸೆಸ್ ಮಾಡ್ತೀರಾ ಅಂತಂದರೆ ಅದನ್ನು ಈಸಿಯಾಗಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹ್ಯಾಕರ್ಗಳು ಅದನ್ನು ನೋಡ್ಬೋದು. ತುಂಬ ನೆಟ್ವರ್ಕ್ ಟೂಲ್ಸ್ಗಳಿದೆ, ಅದ್ರ ಮುಖಾಂತರ ಅವರು ನೋಡ್ಬೋದು. ಅದರಿಂದ VPN ಕನೆಕ್ಷನ್ ಮುಖಾಂತರ ನಾವು ಕನೆಕ್ಟ್ ಆದಾಗ ಇನ್ ಮಿಡಲ್ ಯಾರೂ ಕೂಡ ನಾವೇನು ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ನೋಡೋಕ್ಕಾಗೋದಿಲ್ಲ. ಓಕೆ, ಸೊ ಏನಾಗುತ್ತೆ, ಡೇಟಾ ನಮ್ಮ ಸಿಸ್ಟಮಿಂದ ಹೋಗ್ಬೇಕಾದ್ರೆ ಎನ್ಕ್ರಿಪ್ಟ್ ಆಗಿರುತ್ತೆ. ನೀವು VPN ಕನೆಕ್ಟ್ ಮಾಡ್ಕೊಂಡ ತಕ್ಷಣವೇ ಈ ಸಿಸ್ಟಮು ನಮ್ಮ ನೆಟ್ವರ್ಕಿಂದ VPN ನೆಟ್ವರ್ಕ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ಅದೇನು ಮಾಡ್ತೀವಿ, ಸೆಕ್ಯೂರ್ ಟನಲ್ ಒಳಗಡೆ ಒಂದು ಸೆಕ್ಯೂರ್ ಟನಲ್ ಬಿಲ್ಡ್ ಆಗಿರ್ತಾರೆ ಇಂಟರ್ನೆಟ್ ಒಳಗಡೆ. ಇಂಟರ್ನೆಟ್ಟಲ್ಲಿ ಟ್ರಾಫಿಕ್ ಪಾಸ್ ಆಗುತ್ತೆ, ಅಲ್ಲಿಂದ ಸೀದಾ VPN ಸರ್ವರ್ಗೆ ಹೋಗುತ್ತೆ. VPN ಸರ್ವರ್ಲಿ ಡಿಕ್ರಿಪ್ಟ್ ಆಗಿ ನೀವು ಯಾವ ಸರ್ವರ್ನ ಆ್ಯಕ್ಸೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ VPN ಸರ್ವರಿಂದ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ನೀವು ಯಾವುದೋ ಒಂದು ಆಫೀಸ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆಫೀಸಲ್ಲಿ ಏನು ಮಾಡ್ತಾರೆ, ಒಂದು VPN ಸೆಟಪ್ನ ಕಾನ್ಫಿಗರ್ ಮಾಡಿಕೊಟ್ಟಿರ್ತಾರೆ. ಆಫೀಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸರ್ವರ್ನ ಇಟ್ಟಿರ್ತಾರೆ, VPN ಸರ್ವರು. ಸೊ ಟ್ರಾಫಿಕ್ ಬಂದು ಡೈರೆಕ್ಟಾಗಿ ನಿಮ್ಮ ಆಫೀಸ್ ಸರ್ವರ್ಗಳು ಓಪನ್ ಆಗಿರೋದಿಲ್ಲ, ಎಲ್ಲಿಗೆ, ಪಬ್ಲಿಕ್ಗೆ ಓಪನ್ ಆ್ಯಕ್ಸೆಸ್ ಇರೋದಿಲ್ಲ. ಸೊ ಇದೇನು ಮಾಡಿರ್ತಾರೆ, VPN ಮುಖಾಂತರ VPN ಏನಿರುತ್ತೆ ಅದ್ರ ಸಬ್ನೆಟ್ಗೆ ಮಾತ್ರ ಇದನ್ನು ಆ್ಯಕ್ಸೆಸ್ ಮಾಡಿರ್ತಾರೆ. ಅವಾಗ ಏನು ಮಾಡ್ತೀರಾ, ನೀವು ಡೈರೆಕ್ಟಾಗಿ VPN ಕ್ಲೈಂಟ್ ಮುಖಾಂತರ ಈ ಸರ್ವರ್ VPN ಕನೆಕ್ಟ್ ಮಾಡಿದ ತಕ್ಷಣ VPN ನೆಟ್ವರ್ಕ್ಗೆ ನಿಮ್ಮ ಈ ಲ್ಯಾಪ್ಟಾಪ್ ಬರುತ್ತೆ. VPN ನೆಟ್ವರ್ಕ್ಗೆ ಬಂದ ತಕ್ಷಣ VPN ನೆಟ್ವರ್ಕಿಂದ ನಿಮ್ಮ ಕೋರ್ ಸರ್ವಿಸಸ್ ನೆಟ್ವರ್ಕ್ಗೆ ಅವರು ರೌಟಿಂಗ್ ಬರೆದಿರ್ತಾರೆ. ಸೊ ಅದರಿಂದ ಅವಾಗ ಏನಾಗುತ್ತೆ, VPN ಸರ್ವರಿಂದ ಇಲ್ಲಿ ಕನೆಕ್ಷನ್ ರೌಟಿಂಗ್ ಇರೋದ್ರಿಂದ ನಿಮಗೆ ಇಲ್ಲಿರೋ ಡೇಟಾ ಫೈಲ್ಗಳೆಲ್ಲ ಆ್ಯಕ್ಸೆಸ್ ಮಾಡ್ಬೋದು. ಓಕೆ, ಸೊ VPN ಬಂದು ಆಫೀಸ್ ಅಂತ ಬಂದಾಗ ಈ ಥರ ವರ್ಕ್ ಆಗುತ್ತೆ. ಓಕೆ, ಏನಾಗುತ್ತೆ ಅಂತಂದರೆ ಯುವರ್ ರಿಯಲ್ IP ಅಡ್ರೆಸ್ ಇಸ್ ರೀಪ್ಲೇಸ್ ವಿತ್ ಸರ್ವರ್ IP ಅಡ್ರೆಸ್. ಈ ಲ್ಯಾಪ್ಟಾಪಲ್ಲಿ ಏನಿದೆ ಈ IP ಅಡ್ರೆಸ್ ಬಂದು ನಿಮ್ಮದು ನಿಮ್ಮ IP ಅಡ್ರೆಸ್ ಏನಿರುತ್ತೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ತಿರಲ್ಲ, ಪಬ್ಲಿಕ್ IP ಏನಾಗಿರುತ್ತೆ ಅದು
ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ವಿ ಪಿ ಎನ್ ಸಬ್ನೆಟ್ ಏನಿರುತ್ತೋ ಆ ಐ ಪಿ ರೇಂಜ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ಕನೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ರೌಟ್ರದ್ದು ಐ ಪಿ ಅಡ್ರೆಸ್ ಬಂದಿರುತ್ತಲ್ವ, ಅದು ಬಂದು ಇಂಟರ್ನೆಟ್ ಕನೆಕ್ಷನ್ಗೆ. ಅದೇ ಥರನೇ ಇನ್ನೊಂದು ನೆಟ್ವರ್ಕ್ ಅಡಾಪ್ಟರ್ ಬಿಲ್ಡ್ ಆಗಿರುತ್ತೆ, ಅದು ಬಂದು ನಿಮಗೆ ವಿ ಪಿ ಎನ್ ಇಂದ ಐ ಪಿ ಅಡ್ರೆಸ್ ಬರ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಯುವರ್ ಲೊಕೇಶನ್ ಅಪಿಯರ್ಸ್ ಟು ಬಿ ವೇರ್ ದ ವಿ ಪಿ ಎನ್ ಸರ್ವರ್. ಫಾರ್ ಎಕ್ಸಾಂಪಲ್ ಈಗ ಈ ಸರ್ವರ್ಲಿ ಏನಾದರೂ ನಾವು ಚೆಕ್ ಮಾಡಿದ್ರೆ ಇಲ್ಲಿಂದ ಆಕ್ಸೆಸ್ ಇಲ್ಲಿಂದ ಟ್ರಾಫಿಕ್ ಬರ್ತಿದೆ ಅಂತ ನೋಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ನಿಮ್ಮ ಐ ಪಿ ಅಡ್ರೆಸ್ ಗೊತ್ತಾಗೋದಿಲ್ಲ. ಸೊ ಅದ್ರ ಬದಲು ಈ ವಿ ಪಿ ಎನ್ ಸರ್ವರಿಂದ ಕೊಟ್ಟಿರುವಂಥ ಐ ಪಿ ಅಡ್ರೆಸ್ನ ನಾವು ಇಲ್ಲಿ ನೋಡ್ಬೋದು ಅಷ್ಟೇ. ಸೊ ಅದರಿಂದ ಏನಾಗುತ್ತೆ, ಐಡೆಂಟಿಟಿ ಎಲ್ಲೂ ಕೂಡ ಸಿಗೋದಿಲ್ಲ, ಯಾರು ಆಕ್ಸೆಸ್ ಮಾಡಿದ್ರು ಏನು ಅಂತ. ಓಕೆ, ಸೊ ನೆಕ್ಸ್ಟ್ ಸಿನಾರಿಯೋ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ಒ ಟಿ ಟಿ ಪ್ಲಾಟ್ಫಾರ್ಮ್ ನೀವೆಲ್ಲ ಕೇಳಿರ್ತೀರಲ್ವ, ಒ ಟಿ ಟಿ ಕೆಲವೊಂದು ರೀಜನ್ಗಳಲ್ಲಿ ಕೆಲವೊಂದು ಕಂಟೆಂಟ್ಗಳನ್ನ ಅಲೋ ಮಾಡಿರೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಯು ಎಸ್ ಅಲ್ಲಿ ಈಗ ನೆಟ್ಫ್ಲಿಕ್ಸಲ್ಲಿ ಯಾವುದೋ ಒಂದು ಮೂವಿ ರನ್ ಆಗ್ತಿರುತ್ತೆ, ಅದು ನಿಮಗೆ ಇಂಡಿಯಾ ರೀಜನಲ್ಲಿ ಬರ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಇದು ಇಂಡಿಯಾದಲ್ಲಿ ಇರುತ್ತೆ ಅನ್ಕೊಳ್ಳಿ, ಭಾರತದಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತೀರಾ, ವಿ ಪಿ ಎನ್ ಕನೆಕ್ಟ್ ಮಾಡಿಕೊಂಡು ಎಲ್ಲೋ ಯು ಎಸ್ ಅಲ್ಲಿ ಇರುವಂಥ ಒಂದು ವಿ ಪಿ ಎನ್ ಸರ್ವರ್ಗೆ ನೀವು ಕನೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಇಲ್ಲಿಂದ ಇಲ್ಲಿ ಕನೆಕ್ಷನ್ ಬಿಲ್ಡ್ ಆದ ತಕ್ಷಣ, ಅಂದರೆ ವಯ ಪಬ್ಲಿಕ್ ಇಂಟರ್ನೆಟ್ ಬಿಲ್ಡ್ ಆದ ತಕ್ಷಣ, ಸೊ ಈ ಎಂಟರ್ಟೈನ್ಮೆಂಟ್ ಸರ್ವರ್ ಏನಿದೆ ಒ ಟಿ ಟಿ ಪ್ಲಾಟ್ಫಾರ್ಮು, ಇದಕ್ಕೆ ಇಂಡಿಯಾಯಿಂದ ಟ್ರಾಫಿಕ್ ಬಂದರೆ ಅದು ಅಲೋ ಮಾಡೋದಿಲ್ಲ, ಯಾಕೆಂದರೆ ಅದು ಡಿನೇ ಮಾಡಿರ್ತಾರೆ. ಓಕೆ, ಕಂಟ್ರಿ ವೈಸು. ಸೊ ಅದೇನಾದ್ರೂ ಇಲ್ಲಿಂದ ನೀವು ವಿ ಪಿ ಎನ್ ಕ್ಲೈಂಟ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡ್ರೆ ಅದೇನು ಮಾಡುತ್ತೆ, ಈ ಸರ್ವರ್ಗೆ ಯು ಎಸ್ ಎಲ್ಲೇ ಇರುವಂಥ ಒಂದು ವಿ ಪಿ ಎನ್ ಸರ್ವರಿಂದ ಟ್ರಾಫಿಕ್ ಬರುತ್ತೆ. ಸೊ ಅದರಿಂದ ಏನು ಮಾಡುತ್ತೆ, ಇದು ಅಲೋ ಮಾಡುತ್ತೆ. ಸೊ ನೀವು ಅವಾಗ ಇಂಡಿಯಾದಲ್ಲಿ ಕೂತ್ಕೊಂಡು ವಿ ಪಿ ಎನ್ ಮುಖಾಂತರ ಯು ಎಸ್ ಅಲ್ಲಿ ಹೋಸ್ಟ್ ಆಗಿರುವಂಥ ಯಾವುದೋ ಒಂದು ವೆಬ್ ಸೀರೀಸ್ನ ನೀವು ಆರಾಮಾಗಿ ನೋಡ್ಬೋದು. ಓಕೆ, ಸೊ ಅದೇ ಥರನೇ ನೋಡೋದಾದರೆ ಲೈಕ್ ವಿ ಪಿ ಎನ್ ಟ್ರಾಫಿಕ್ ಬಂದು ಕಂಪ್ಲೀಟ್ ಎನ್ಕ್ರಿಪ್ಟ್ ಆಗಿರುತ್ತೆ, ಯಾವುದೇ ರೀತಿಯ ಮಿಡಲ್ ಮ್ಯಾನ್ಗಳು ಅಟ್ಯಾಕ್ ಮಾಡೋಕ್ಕೆ ಸ್ವಲ್ಪ ಚಾನ್ಸಸ್ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದು ಇನ್ನೊಂದು ಸಿನಾರಿಯೋ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದು ಏರ್ಪೋರ್ಟ್ಲಿ ಇರ್ತೀರಾ ಅಥವಾ ಒಂದು ಕಾಫಿ ಶಾಪಲ್ಲಿ ಇರ್ಬೋದು. ಓಕೆ, ಅಲ್ಲಿದ್ದಾಗ ಏನಾಗುತ್ತೆ, ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ, ಅಲ್ಲೋದಾಗ ಏನಾಗುತ್ತೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವೈಫೈ ಅಂತ ಒಂದು ಯಾರೋ ಕ್ರಿಯೇಟ್ ಮಾಡಿ ಬಿಟ್ಟಿರ್ಬೋದು. ಅದು ಜೆನ್ಯೂನ್ ಆದರೂ ಆಗಿರ್ಬೋದು, ಅಥವಾ ಯಾರೋ ಒಬ್ಬ ಹ್ಯಾಕರ್ ಅಲ್ಲೇ ಕೂತ್ಕೊಂಡಿರೋರೇ ಒಂದು ವೈಫೈನ ಕ್ರಿಯೇಟ್ ಮಾಡಿ ಕೂಡ ಬಿಡ್ಬೋದು. ಈಗ ನಾವು ಹಾಟ್ಸ್ಪಾಟ್ ಕ್ರಿಯೇಟ್ ಮಾಡ್ಬೋದಲ್ಲ, ಸೇಮ್ ಅದೇ ಥರನೇ ಯಾರೋ ಒಬ್ಬರು ಒಂದು ಹಾಟ್ಸ್ಪಾಟ್ನ ಕ್ರಿಯೇಟ್ ಮಾಡಿ ಬಿಟ್ಟಿರ್ಬೋದು. ಓಕೆ, ಸೊ ವೈಫೈ ಕ್ರಿಯೇಟ್ ಮಾಡಿದಾಗ ಏನಾಗಿರುತ್ತೆ, ನೀವೇನು ಮಾಡ್ತೀರೋ, ಫ್ರೀ ವೈಫೈ ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದೇನೆ ಅಂತ ಅಂದ್ಕೊಂಡು ಅದನ್ನು ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಲ್ಯಾಪ್ಟಾಪ್ನ ನೀವು, ಅದೇನಾಗುತ್ತೆ, ನಿಮ್ಮ ಲ್ಯಾಪ್ಟಾಪು ಆ ಹ್ಯಾಕರ್ದು ಏನೋ ಸಾಫ್ಟ್ವೇರ್ ಇರುತ್ತಲ್ಲ, ಸೊ ಅಲ್ಲಿಗೆ ಅದು ಕನೆಕ್ಟ್ ಆಗುತ್ತೆ. ನೀವೇನೇನು ಟ್ರಾಫಿಕ್ನ ಬಿಲ್ಡ್ ಮಾಡ್ತೀರಾ ಅವೆಲ್ಲ ಅವರು ನೋಡ್ತಾ ಇರ್ತಾರೆ. ಓಕೆ, ಸೊ ಇದು ವೈಫೈ ಯಾರು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಓಕೆ, ಫೇಕ್ ವೈಫೈನ ಸೇಮ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಯಾರು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದಲ್ವಾ. ಅಲ್ಲೋಗಿ ನೀವೆಲ್ಲ ಕೂತ್ಕೊಂಡಿರ್ತೀರ, ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಹ್ಯಾಕರ್ಗಳಿಗೆ ಟ್ರಾನ್ಸಾಕ್ಷನ್ಗಳಾಗುತ್ತೆ, ಈ ಥರ ಇರೋ ಹೊರಗಡೆ ಟ್ರಾವೆಲ್ ಮಾಡ್ತಿದ್ದಾರೆ ಅಂತಂದಾಗ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಾಗ ಇವೆಲ್ಲ ನಡೆಯುತ್ತೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಸೊ ಅದರಿಂದ ಏನಾಗುತ್ತೆ, ಪಬ್ಲಿಕ್ ಇಂಟರ್ನೆಟ್ಟು ಅಂತ ಬಂದಾಗ ಎಲ್ಲೆಲ್ಲಿ ನೀವು ವಿತೌಟ್ ಪಾಸ್ವರ್ಡ್ ಇರುತ್ತೋ ಅವೆಲ್ಲ ಅನ್ಸೆಕ್ಯೂರ್ಡ್, ಯಾವುದೇ ಕಾರಣಕ್ಕೂ ನೀವು ಆ ವೈಫೈಗಳನ್ನ ಕನೆಕ್ಟ್ ಮಾಡ್ಕೊಳ್ಳೇಬಾರ್ದು. ಓಕೆ, ಸಾಮಾನ್ಯವಾಗಿ ವೈಫೈ ಅಂತ ಏರ್ಪೋರ್ಟ್ಗಳಲ್ಲಿ ವೈಫೈ ಅಂದ ತಕ್ಷಣ ಏರ್ಪೋರ್ಟ್ ಅವರೇ ಕೊಟ್ಟಿರ್ತಾರೆ ಅಂತ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ, ಆದರೆ ಅದು ಫೇಕ್ ವೈಫೈ ಕೂಡ ಆಗಿರಬಹುದು. ಓಕೆ, ಸೊ ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಎಲ್ಲೋ ಕೂತ್ಕೊಂಡು ಮಿಡಲ್ ಮ್ಯಾನ್ ಏನಿರ್ತಾರೆ ಅವರ ಲ್ಯಾಪ್ಟಾಪ್ಗೆ ನೀವೇನೇನು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ ಅವೆಲ್ಲ ಇಲ್ಲಿಗೆ ಬರ್ತಾ ಇರುತ್ತೆ. ನಿಮ್ಮ ಐ ಪಿ ಅಡ್ರೆಸ್, ಪಾಸ್ವರ್ಡು, ನಿಮ್ಮ ಯೂಸರ್ ನೇಮ್ ಎಲ್ಲ ತೊಗೊಂಡು ಅವ್ರೇನು ಮಾಡ್ತಾರೆ, ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿಕೊಂಡು ನಿಮ್ಮ ದುಡ್ಡುಗಳನ್ನು ಅವರು ಅಕೌಂಟ್ ಕಳಿಸ್ಕೊತಾರೆ. ಸೊ ಅದರಿಂದ ವಿ ಪಿ ಎನ್ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿಂದ ವಿ ಪಿ ಎನ್ ಅಂದರೆ ವಿ ಪಿ ಎನ್ಗಳಲ್ಲಿ ತುಂಬ ಟೈಪ್ ಬರುತ್ತೆ. ಓಕೆ, ಆದರೆ ನೀವು ಎಲ್ಲೂ ಕೂಡ ಫ್ರೀ ವಿ ಪಿ ಎನ್ಗಳನ್ನ ಉಪಯೋಗಿಸೋಕೆ ಹೋಗ್ಬೇಡಿ. ಫ್ರೀ ವಿ ಪಿ ಎನ್ ಉಪಯೋಗಿಸಿದ್ರೆ ಅಫ್ಕೋರ್ಸ್ ಈಗ ನಾನು ಇಲ್ಲಿ ಹೇಳ್ದಂಗೆ ಎಕ್ಸಾಂಪಲ್ ಏನು ಫೇಕ್ ವೈಫೈ ಕ್ರಿಯೇಟ್, ಅದೇ ಥರನೇ ಹ್ಯಾಕರ್ ಕೂಡ ಒಂದು ಫ್ರೀ ವಿ ಪಿ ಎನ್ ಸರ್ವಿಸಸ್ನ ಬಿಲ್ಡ್ ಮಾಡಿರ್ಬೋದು, ನೀವೇನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅವ್ರು ನೋಡ್ಬೋದು. ಯಾವುದೇ ಕಾರಣಕ್ಕೂ ಫ್ರೀ ವಿ ಪಿ ಎನ್ನನ್ನು ಎಲ್ಲೂ ಕೂಡ ನಂಬಕ್ಕೆ ಹೋಗಬೇಡಿ. ಓಕೆ, ಸೊ ಫ್ರೀ ವಿ ಪಿ ಎನ್ ಕೊಟ್ಟರು ಅಂದ ತಕ್ಷಣ ಯೂಸ್ ಮಾಡೋದಲ್ಲಿ ಅಥವಾ ಫ್ರೀ ವೈಫೈ ಕೊಟ್ಟರು ಅಂತ ತಕ್ಷಣ ಯೂಸ್ ಮಾಡೋದಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಒಂದು ವೇಳೆ ಮಾಡಿದ್ರು ಈಗ ಯಾವುದೇ ರೀತಿಯ ಏನೋ ತುಂಬ ಟಫ್ ಟ್ರಾನ್ಸಾಕ್ಷನ್ ಅಂದರೆ ಯಾವುದೇ ರೀತಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳನ್ನು ನಾವು ಯಾವ ಮಾಡೋಕ್ಕೆ ಹೋಗ್ಬೇಡಿ. ಇದರಲ್ಲಿ ತುಂಬ ಅವಶ್ಯಕತೆ ಇತ್ತು ಅಂದಾಗ ವಿ ಪಿ ಎನ್ ನೀವು ಓನ್ ಬೈ ಮಾಡಿದರೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ, ಇಲ್ಲಿಂದ ಕನೆಕ್ಷನ್ ಬಿಲ್ಡ್ ಆಗಿ ಸೆಕ್ಯೂರ್ಡ್ ಥ್ರೂ ಹೋಗಿ ವಿ ಪಿ ಎನ್ ಸರ್ವರ್ಗೆ ಹೋಗಿ ವಿ ಪಿ ಎನ್ ಸರ್ವರಿಂದ ಬ್ಯಾಂಕಿಂಗ್ ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇವಾಗ ಇಲ್ಲಿ ಯಾರೇ ಹ್ಯಾಕ್ ಮಾಡೋಕ್ಕೆ ಹೋದ್ರು ಕೂಡ ಇದು ಎನ್ಕ್ರಿಪ್ಷನ್ ಆಗಿರೋದ್ರಿಂದ ಅವ್ರಿಗೇನೂ ಸಿಗೋದಿಲ್ಲ, ಎಲ್ಲ ಸೆಗ್ಮೆಂಟ್ಸಲ್ಲಿ ಅದು ಡಿವೈಡ್ ಆಗಿರುತ್ತೆ ಟ್ರಾಫಿಕ್ಕು. ಇದರೊಳಗಡೆ ಅದೇನಾಗಿರುತ್ತೆ, ಪೀಸ್ ಆಗಿ ನಿಮ್ಮ ಡೇಟಾ ಪೂರ್ತಿ ಅದು ಸೆಗ್ಮೆಂಟೇಷನ್ ಆಗಿರುತ್ತೆ. ಸೊ ಅದರಿಂದ ಆಮೇಲೆ ಎನ್ಕ್ರಿಪ್ಷನ್ ಆಗಿರುತ್ತೆ. ಅವ್ರು ಯಾವುದೇ ಟೂಲ್ ಯೂಸ್ ಮಾಡಿದ್ರು ಕೂಡ ಅವರು ನೀವೇನು ಟ್ರಾನ್ಸಾಕ್ಷನ್ ನಡೀತಿದೆ ಅನ್ನೋದನ್ನು ನೋಡೋಕ್ಕಾಗೋದಿಲ್ಲ. ಸೊ ಆಮೇಲೆ ಬ್ಯಾಂಕಿಂಗ್ ಸರ್ವರ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಇಲ್ಲಿಂದ ಯಾವುದೇ ಟ್ರಾಫಿಕ್ ಬರೋದಿಲ್ಲ. ಸೊ ಇಲ್ಲಿಂದ ಸೀದಾ ವಿ ಪಿ ಎನ್ ಸರ್ವರ್ ಬಂದು ವಿ ಪಿ ಎನ್ ಸರ್ವರಿಂದ ಬ್ಯಾಂಕಿಂಗ್ ಸರ್ವರ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ, ಮತ್ತು ರಿಟರ್ನ್ ಇಲ್ಲಿಗೆ ವಿ ಪಿ ಎನ್ಗೆ ಬಂದು ವಿ ಪಿ ಎನ್ ಸರ್ವರಿಂದನೇ ವಿ ಪಿ ಎನ್ ಕ್ಲೈಂಟಿಗೆ ಬರುತ್ತೆ. ಓಕೆ, ಸೊ ವಿ ಪಿ ಎನ್ ವರ್ಕ್ ಆಗೋದು ಹೀಗೇ. ಸೊ ಯಾವುದೇ ರೀತಿಯ ಹ್ಯಾಕರ್ಗಳಿಂದ, ಐ ಎಸ್ ಪಿಗಳಿಂದ
ನಿಮ್ಮ ಐಡೆಂಟಿಟಿನ ಅದು ಹೈಡ್ ಮಾಡುತ್ತೆ. ಯಾವ್ದು ನಿಮ್ಮ IP ಅಡ್ರೆಸ್ನ ಯಾವುದೇ ಕಾರಣಕ್ಕೂ ಅದು ಪಬ್ಲಿಕ್ಗೆ ತೋರಿಸೋದಿಲ್ಲ. VPN ಥ್ರೂ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಏನೇ ಡೌಟ್ ಇದ್ರು ಅಂದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಫಾರ್ ಎಕ್ಸಾಂಪಲ್ ಈಗ ನಾವು ಇಲ್ಲೆಲ್ಲೋ ಭಾರತದಲ್ಲಿ ಕೂತ್ಕೊಂಡಿರ್ತೀವಲ್ವ, ಇಲ್ಲಿಂದ ಬೇರೆ ದೇಶದಲ್ಲಿರುವಂಥ ಯಾವುದೋ ಫೈಲ್ ಸಿಸ್ಟಮ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಪಬ್ಲಿಕ್ ಇಂಟರ್ನೆಟ್ ಮುಖಾಂತರ ಹೋಗಬೇಕು. ಪಬ್ಲಿಕ್ ಇಂಟರ್ನೆಟ್ನ ಯಾರು ಬೇಕಾದ್ರೂ ಕೂಡ ಮಿಡಲ್ ಮ್ಯಾನ್ ಅಟ್ಯಾಕ್ ಅಂತ ಬರುತ್ತೆ. ಸೊ ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್ ಅಂತ. ಸೊ ಇಲ್ಲೇನು ಮಾಡ್ತಾರೆ, ಅವರು ಲ್ಯಾಪ್ಟಾಪ್ ಹಾಕ್ಕೊಂಡು ನಿಮ್ಮ ಟ್ರಾನ್ಸಾಕ್ಷನ್ಗಳನ್ನು ಅವ್ರು ನೋಡಿ ನಿಮ್ಮ ಡೇಟಾ ಸ್ಟೀಲ್ ಮಾಡೋ ಚಾನ್ಸ್ ಇರುತ್ತೆ. ಆ ರೀಸನ್ಗೋಸ್ಕರನೇ ಕಂಪ್ನಿಯವರು ಒಂದು ಸೆಕ್ಯೂರ್ ಟನಲ್ನ ಬಿಲ್ಡ್ ಮಾಡಿ, ಸೊ VPN ಸರ್ವಿಸ್ ಅಂತ ಏನು ಬರುತ್ತೋ ಅದನ್ನು ರನ್ ಮಾಡಿದಾಗ ಸೊ ಇಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಏನು ಟ್ರಾಫಿಕ್ ನಡೀತಿದೆ ಅಂತ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ. ಓಕೆ, ಸೊ ಅದೇ ಥರನೇ ವೆಬ್ ಸರ್ವಿಸ್ಗಳು OTT ಪ್ಲ್ಯಾಟ್ಫಾರ್ಮಲ್ಲಿ ಬರೋಂಥ ವೆಬ್ ಸೀರೀಸ್ಗಳು ಅವೆಲ್ಲ ನೀವು ನಮ್ಮ ಕಂಟ್ರಿಯಲ್ಲಿ ಬ್ಲಾಕ್ ಆಗಿರೋದನ್ನೆಲ್ಲ ಬೇರೆ ಕಂಟ್ರಿ ಇತ್ತು ಅಂತಂದರೆ VPN ಮುಖಾಂತರ ನೋಡ್ಬೋದು. ಓಕೆ, ಸೊ VPN ಅಂತ ಬಂದಾಗ ಅದರಲ್ಲಿ ನೋ ಲಾಕ್ಸ್ ಪಾಲಿಸಿ ಅಂತ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು VPNಗಳಲ್ಲಿ ನೀವೇನೇ ಲಾಗಿನ್ ಮಾಡಿ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಪ್ರತಿಯೊಂದು ಲಾಕ್ಸು ಕೂಡ ಸೇವ್ ಆಗಿರುತ್ತೆ. ಸೊ ಆ ಥರ ಇತ್ತು ಅಂದಾಗ ಯಾವುದೇ ಕಾರಣಕ್ಕೂ ಅದನ್ನು ತಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ನೋ ಲಾಕ್ಸ್ ಪಾಲಿಸಿ ಅಂತ ಬರುತ್ತೆ VPNಗಳಲ್ಲಿ, ಅದನ್ನು ನೀವು ಬೈ ಮಾಡಿ ಈ VPN ಯೂಸ್ ಮಾಡೋದಾದರೆ. ಯೂಸ್ ಮಾಡಬೇಕು ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ಓಕೆ, ಅದರಲ್ಲಾದರೆ ನಿಮ್ಗೆ ಯಾವುದೇ ರೀತಿ ಲಾಕ್ಸ್ಗಳು ಕೂಡ ಅದು ಸೇವ್ ಆಗೋದಿಲ್ಲ. ಮತ್ತು ಫ್ರೀ VPN ಅನ್ನು ಎಲ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಫ್ರೀ ವೈಫೈನೂ ಕೂಡ ಎಲ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿರಿ. ಸೊ ಇದು ಬಂದು VPN ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ. ಟ್ರಾನ್ಸಾಕ್ಷನ್ ಬಂದು ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನು ಹಳೆ ವೀಡಿಯೋಗಳು ಹೇಳಿದಾಗೆ IP ಅಡ್ರೆಸ್ಗಳು ಇಲ್ಲಿಂದ ಬರುತ್ತೆ, ಮನೆ ಅಂತ ಬಂದಾಗ ರೌಟರಿಂದ ಬರುತ್ತಲ್ವಾ. ಸೊ ಇಲ್ಲಿ ರೌಟರ್ ಇರುತ್ತೆ, ನಾನು ಇಲ್ಲೊಂದು ಲ್ಯಾಪ್ಟಾಪ್ ಹಾಕೊಂಡ ತಕ್ಷಣ ನನಗೆ ಇಲ್ಲಿಂದ IP ಅಡ್ರೆಸ್ ಬರುತ್ತೆ. ಇದು ಇಂಟರ್ನೆಟ್ IP ಅಡ್ರೆಸ್. ಓಕೆ, ಸೊ ಅದೇ ಥರನೇ ನಾನು ಇಲ್ಲಿಂದ ವಾಪಸ್ ನಾನು ಇಂಟರ್ನೆಟ್ ಮುಖಾಂತರ VPN ಸರ್ವರ್ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸೊ ಈ ಲ್ಯಾಪ್ಟಾಪ್ಗೆ IP ಅಡ್ರೆಸ್ ಒಂದು ಬೇಕಲ್ಲ. ಅವಾಗ ಏನಾಗುತ್ತೆ, ರೌಟರ್ ಮುಖಾಂತರ ನಮ್ಮ ಇಂಟರ್ನೆಟ್ ಮುಖಾಂತರನೇ ಇನ್ನೊಂದು ನನ್ನ ಕ್ಲೈಂಟ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ, ಈ VPN ಕ್ಲೈಂಟ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನನಗೊಂದು ನೆಟ್ವರ್ಕ್ ಅಡಾಪ್ಟರ್ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಮುಖಾಂತರ ನಮಗೆ ಒಂದು ಟ್ರಾಫಿಕ್ ಬಿಲ್ಡ್ ಆಗುತ್ತೆ, ಸೆಕ್ಯೂರ್ಡ್ ಟನಲ್ ಬಿಲ್ಡ್ ಆಗಿ VPN ಸರ್ವರ್ ಕನೆಕ್ಟ್ ಆಗಿ VPN ಸರ್ವರ್ ಏನು ಮಾಡುತ್ತೆ, IP ಅಡ್ರೆಸ್ನ ಇದು ಕೊಡುತ್ತೆ. ಓಕೆ, ಸೊ ಇಲ್ಲಿರುವಂಥ ನೆಟ್ವರ್ಕ್ ಅಡಾಪ್ಟರು IP ಅಡ್ರೆಸ್ನ ತೊಗೊಳುತ್ತೆ. ಅಂದರೆ ಈ VPN ಸಬ್ನೆಟ್ ಏನಿದೆ ಆ ಸಬ್ನೆಟಲ್ಲಿ ನಿಮಗೆ IP ಅಡ್ರೆಸ್ ಬರುತ್ತೆ ನಿಮಗೆ. ಓಕೆ, ನಾರ್ಮಲ್ ಆಗಿ ಈ ರೌಟರಿಂದ ಬರ್ತಿತ್ತಲ್ವ, ಅದೇ ಥರನೇ VPNನಿಂದ ಸಪ್ರೇಟಾಗಿ ನೆಟ್ವರ್ಕ್ ಬರುತ್ತೆ. ಅವಾಗ ಏನಾಗುತ್ತೆ, ಟ್ರಾಫಿಕ್ ಎಲ್ಲ ಪೂರ್ತಿ ನೀವು ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀರ ಅವೆಲ್ಲ ಪೂರ್ತಿ ಈ ನೆಟ್ವರ್ಕ್ ಅಡಾಪ್ಟರ್ ಮುಖಾಂತರ ಹೋಗಿ VPN ಸರ್ವರ್ ರೀಚ್ ಆಗಿ VPN ಸರ್ವರಿಂದ ಅಲ್ಲಿರುವಂತಹ ಸರ್ವಿಸಸ್ಗಳಿಗೆ ಅದು ಕನೆಕ್ಟ್ ಆಗುತ್ತೆ. ಓಕೆ, ಸೊ ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.